ಯಾರಾದ್ರೂ ಪ್ರಶ್ನೆ ಕೇಳಿದ್ರಿ ಅಂದ್ರೆ ನೀವೆಲ್ಲಿ ಹೋಗ್ಬೇಕಾಗಿಲ್ಲಪ್ಪ. ಅಥಣಿ ತಾಲೂಕಿನೊಳಗ ದರೂರ್ ಅನ್ನುವಂತ ಒಂದು ಊರೈತಿ, ಆ ಊರಿಗೆ ಬಂದು ಬಿಟ್ರಿ ಅಂದ್ರೆ ದೊಡ್ಡ ಭಾರತದ ದರ್ಶನ ನಿಮಗಾಗ್ತದೆ. 6,64,000 ಹಳ್ಳಿಗಳನ್ನು ಹೊಂದಿರುವಂತಹ ಅಪರೂಪವಾದ ದೇಶ ಇದು. ಇಲ್ಲಿ ನೀವೆಲ್ಲರೂ ಕೆಳಗೆ ಕೂತ್ಕೊಂಡು ನಮ್ಮಂತವ್ರನ್ನೆಲ್ಲ ಮೇಲೆ ಕೂಡ್ರಿಸಿ ನಾಲ್ಕಾರು ಮಾತುಗಳನ್ನ ಕೇಳಿ ಹೃದಯ ತುಂಬಿ ಚಪ್ಪಾಳೆ ತಟ್ತೀರಿ ಅಂದ್ರೆ ಇದಕ್ಕಿಂತ ಭಾಗ್ಯ ಎಲ್ಲಿದೆ ಹೇಳ್ರಿ ನೋಡು. ಅದಕ್ಕೆ ಅಲ್ಲಮ ಪ್ರಭುದೇವರಂದ್ರು, ಒಲಿ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಏನು ತಲೆ ಮೇಲಿನ ಅಡಿಗೆ ಊಟ ಮಾಡ್ತಿರೋ ಅಂತ ಪ್ರಶ್ನೆ ಕೇಳ್ತಾರೆ. ಒಲಿ ಮೇಲಿನ ಅಡಿಗೆ ಊಟ ಮಾಡಿದ್ರಿ ಅಂದ್ರೆ 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗ್ತದೆ. ನೀವು ಮಸ್ತಾಗಿ ನೀವು ಹುಗ್ಗಿ ಉಂಡಿರಿ ಅಂದ್ರೂ ಕೂಡ 4 ಗಂಟೆಗಳವರೆಗೆ ಮಾತ್ರ ನಿಮಗೆ ಸಂತೃಪ್ತಿ ಸಿಗ್ತೈತೆ, ಹೊರತಾಗಿ ಜೀವನ ಪರ್ಯಂತ ಸಂತೃಪ್ತಿ ಸಿಗಂಗಿಲ್ಲ. ಅದಕ್ಕೆ ಅಲ್ಲಮ ಪ್ರಭುದೇವರು ಹೇಳಿದ್ರು, 4 ಗಂಟೆಗಳವರೆಗೆ ಸಂತೃಪ್ತಿ ಸಿಗಬೇಕಾದ್ರೆ ಒಲಿ ಮೇಲಿನ ಅಡಿಗೆ ಊಟ ಮಾಡ್ರಪ್ಪ, ಜೀವನ ಪರ್ಯಂತ ಸಂತೃಪ್ತಿ ಸಿಗಬೇಕಾಗಿತ್ತು ಅಂದ್ರೆ ತಲೆ ಮೇಲಿನ ಅಡಿಗೆ ಊಟ ಮಾಡ್ರಿ ಅಂತ ಹೇಳಿದ್ರು. ನೀವೆಲ್ಲ ಈಗ ತಲೆ ಮೇಲಿನ ಅಡಿಗೆ ಊಟ ಮಾಡಿ ಆಮೇಲೆ ಒಲಿ ಮೇಲಿನ ಅಡಿಗೆ ಊಟ ಮಾಡ್ತೀರಲ್ಲ, ನೀವೇ ನಿಜವಾದ ಪುಣ್ಯವಂತರು ಅನ್ನುವಂತ ಮಾತನ್ನು ಹೇಳೋದಕ್ಕೆ ನನಗೆ ಬಹಳ ಖುಷಿ ಅನಿಸ್ತದೆ. ಇಟ್ಟು ಹವಾ ಹಾಕೋತ ಹೋಗ್ಬೇಕ್ರಿ ನಿಮಗೆ. ನಮ್ಮ ಕಾರ್ಯಕ್ರಮ, ನಮ್ಮ ಪ್ರವಚನ ನೀವು ಕೇಳ್ಬೇಕಂದ್ರೆ ಇಷ್ಟು ನಿಮ್ಗೆ ಹೇಳ್ಕೋಂತ ನೀವ ಅನ್ಕೊಂತ ಹೋಗ್ಬೇಕು. ಹೆಂಗ ಜವಾರಿ ಆಕಳಕ್ ನೀನ ನಮ್ಮವ್ ಒಂದ್ ಹಿಂಡ್ತಿರಲ್ಲ, ಹಂಗ್ರಿ ಇದು ಒಂದ್ ನಮೂನಿ. ಅಲ್ಲಿ ಯಾರು ಹುಡುಗರು ಪಿ ಊದ್ತಾರ. ಜಾತ್ರೆ ಅಂದ್ರೆ ಹಿಂಗ ನೋಡ್ರಿ, ಅದು ಶಾಸ್ತ್ರಕ್ಕೆ ಅದರದೇ ಆದ ಘನತೆ ಅದು. ಹಿಂಗೊಂಚೂರು ಏನಾದ್ರೂ ಗಲಾಟೆ ಆಗಿಬಿಡ್ತು ಅಂದ್ರೆ ಮಾತಾಡಕ್ ಮನಸ್ಸ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಲಕ್ಷ್ಯ, ನಮ್ಮ ಮಾತಿನ ಓಘ ಆ ಕಡೆ ಹೋಗ್ತದೆ. ಆದರೂ ತಾವೆಲ್ಲರೂ ಈ ಜಾತ್ರಾ ಮಹೋತ್ಸವವನ್ನು ನೆಪವಾಗಿಟ್ಟುಕೊಂಡು ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕಂಕಣಬದ್ಧರಾಗಿ ನಿಂತುಕೊಂಡಿರುವಂತಹದ್ದನ್ನು ನೋಡಿದ್ರೆ ಬಹಳ ಅಂದ್ರೆ ಬಹಳ ಖುಷಿ ಅನಿಸ್ತದೆ. ಹೀಗೆ ದರೂರ್ ಅನ್ನುವಂತ ಊರಿನಲ್ಲಿ ಒಂದು ಅದ್ಭುತವಾದ ಶಾಸ್ತ್ರದ ಪರಂಪರೆ ಅದ ಈ ಊರಿನಲ್ಲಿ. ಅದನ್ನು ನಾವೆಲ್ಲರೂ ಗಮನಿಸಬೇಕಾಗಿರುವಂತ. ಇಲ್ಲಿ ನಮ್ಮ ಶಂಕರಹಟ್ಟಿಯ ಶರಣರು ಒಂದು ಅದ್ಭುತವಾಗಿರುವಂತಹ ವಿಷಯದ ಕುರಿತಾಗಿ ಪ್ರಸ್ತಾಪ ಮಾಡಿದ್ರು. ಗುರು ಅನ್ನುವಂತವ ಎಷ್ಟು ದೊಡ್ಡವ ಆಗ್ತಾನ? ಬಹಳ ಅಪರೂಪವಾಗಿರುವಂತ ಪ್ರಶ್ನೆ ಇದು. ನೀವು ದಾರ್ಶನಿಕವಾಗಿ ವಿವೇಚನೆಯನ್ನು ಮಾಡುವುದನ್ನ ರೂಢಿಸಿಕೊಂಡ್ರಿ ಅಂದ್ರೆ ಒಬ್ಬ ಯೋಗ್ಯವಾದ ಗುರುವಿನ ಮೌಲ್ಯ ಎಷ್ಟು ದೊಡ್ಡದದ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ. ನಾವೆಲ್ಲರೂ ದಾರ್ಶನಿಕವಾಗಿ ಚಿಂತನೆಯನ್ನು ಮಾಡಬೇಕು. ದಾರ್ಶನಿಕವಾಗಿ ನೀವು ಚಿಂತನೆಯನ್ನು ಮಾಡದೇ ಹೋದ್ರೆ ಏನಾಗಿ ಬಿಡ್ತದೆ ಅಂದ್ರೆ ಗದ್ದಲಕ್ಕೆ ಬೀಳ್ತದೆ. ಹೀಗಾಗಿ ಮನುಷ್ಯ ಪರಮಾತ್ಮನಿಂದ ಬಂದಿರುವಂತಹ ಈ ಜೀವಾತ್ಮ ಮತ್ತೆ ಪರಮಾತ್ಮನನ್ನ ಕುಡ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ಗುರುವಿನ ಸನ್ನಿಧಾನಕ್ಕೆ ಬರಬೇಕು ಅನ್ನುವಂಥದ್ರ ಬಗ್ಗೆ ಈ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿಂತನೆಗಳು ನಡೆದಾವ. ಈಗ ನಮ್ಮ ಅಥಣಿ ತಾಲೂಕಿನ ಎಲ್ಲ ದಾರಿಗಳು ಎಲ್ಲಿಗೆ ಬಂದು ಕೂಡಾಕತ್ತಾವ ಅಂದ್ರೆ ದರೂರಿಗೆ ಬಂದು ಕೂಡಾಕತ್ತಾವೆ. ಎಲ್ಲರೂ ದರೂರಿಗೆನೆ ಬರೋದು, ಅವ್ವ ನಿಂಗವ್ವನ ಕಾರ್ಯಕ್ರಮ ಮಾಡೋದು, ತಾಯಿಯ ಜಾತ್ರಾ ಮಹೋತ್ಸವವನ್ನು ಮಾಡೋದು, ಹೃದಯ ತುಂಬಿ ನಲಿದಾಡೋದು. ಜಾತ್ರೆ ಮಾಡೋದು ಅಂದ್ರೆ ಏನು? ನಾವೆಲ್ಲರೂ ಒಂದಾಗಿ ಚಂದಾಗಿ ಮುಂದಾಗಿ ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಅಪರೂಪವಾಗಿರುವಂತಹ ಪರಂಪರೆಗೆನೆ ನಾವು ಜಾತ್ರೆ ಅಂತ ಕರಿತೀವಿ. ಎಷ್ಟು ಚಂದದ ನೋಡ್ರಿ. ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನ ನಾನು ಪೂರ್ಣಗೊಳಿಸ್ತೇನೆ. ಗುರುಗಳ ಬಗ್ಗೆ ಮಾತಾಡಬೇಕು ಅನ್ನುವಂತ ವಿಷಯವನ್ನು ಇಲ್ಲಿ ಇಟ್ಟಿದ್ದಕ್ಕಾಗಿ ಅಲ್ಲಮ ಪ್ರಭುದೇವರು ಬಹಳ ಚಂದ ಹೇಳ್ತಾರೆ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಿಹೆನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದುದನೆ ಕಂಡು ಗುರುಪಾದವ ಹಿಡಿವಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಅದನ್ನ ಹೇಳಿದ್ರಲ್ಲ, ಗುರು ಶಂಭು ಲಿಂಗನ ಹೊರತು ಬೇರೆ ದೈವವಿಲ್ಲ ಅನ್ನುವಂತ ಮಾತನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಹೇಳ್ತಾರಲ್ಲ ಶಾಸ್ತ್ರದಲ್ಲಿ. ಶಂಭುಲಿಂಗನ ಹೊರತು ಇಲ್ಲಿ 2 ತತ್ವಗಳದಾವ. ಏಕದೇವೋಪಾಸನೆ ಅನ್ನುವಂಥದ್ದು ಒಂದು ತತ್ವ ಆದ್ರೆ, ಏಕದೇವೋಪಾಸನೆಯನ್ನು ನೀವು ಮಾಡಬೇಕು ಅಂದ್ರೆ ಗುರುವಿನ ಸನ್ನಿಧಾನಕ್ಕೆ ಬರಬೇಕು ಅನ್ನುವಂಥದ್ದು ಮತ್ತೊಂದು ತತ್ವ. ಇಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾರ, ಕಾಣದೇ ಇರುವಂತಹ ದೇವರನ್ನ ನೀ ಹಿಡ್ಕೊಳಕ್ ಹೋಗಿಬಿಟ್ಟಿ ಅಂದ್ರ, ಕಾಣಾಕ್ ಹೋಗಿಬಿಟ್ಟಿ ಅಂದ್ರ ಅವ್ನು ನಿನಗೆ ಸಿಗಂಗಿಲ್ಲಪ್ಪ, ಅವ್ನು ನಿನಗೆ ಕಾಣಂಗಿಲ್ಲಪ್ಪ. ಅದಕ್ಕೆ ನೀನು ಸರಳವಾದ ಒಂದು ದಾರಿ ಹುಡ್ಕಾಡ್ಕೊಳ್ಬೇಕು. ಏನು ಹುಡ್ಕಾಡ್ಕೊಳ್ಬೇಕು ಅಂತಂದ್ರೆ, ಕಾಣುವಂತಹ ಗುರುವಿನ ಪಾದವನ್ನ ಗಟ್ಟಿಯಂಗೆ ಹಿಡಿದು ಬಿಟ್ಟಿ ಅಂದ್ರೆ ಯಾವ್ದು ಕಾಣಂಗಿಲ್ಲಲ್ಲ ಅದು ನಿನಗೆ ಕಾಣಿಸ್ತದ. ಗುರುವಿನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ಟಿ ಅಂದ್ರೆ ದೈವದ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕೆ ನೀನು ಗುರುವಿನ ಸೇವಾ ಮಾಡುವುದರಿಂದ ಅಂಥದ್ದೊಂದು ಅದ್ಭುತವಾಗಿರುವಂತಹ ಪುಣ್ಯ ಪ್ರಾಪ್ತಿಯನ್ನು ನೀನು ಪಡ್ಕೊಳ್ಬೇಕು ಅನ್ನುವಂತ ವಿಚಾರವನ್ನ ಬಹಳ ಚಂದ ನಮ್ಮ ಶರಣರು ಹೇಳ್ಕೊಂತ ಬರ್ತಾರೆ. ಅದೇ ಮಾತುಗಳನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ತಮ್ಮ ಶಾಸ್ತ್ರದಲ್ಲಿ ಬರಿತಾ ಬಂದ್ರು. ಅಲೆಕ್ಸಾಂಡರ್ ಮತ್ತು ಅರಿಸ್ಟಾಟಲ್ ಇಬ್ರು ನಡ್ಕೊಂತ ಹೊರಟಿದ್ರು.
ದೊಡ್ಡ ಹೊಳಿ. ನಮ್ಮಲ್ಲಿ ಹೆಂಗ್ ಕೃಷ್ಣಾ ನದಿ ಹರಿತೈತಲ್ಲ, ತುಂಬಿ ಹರಿತದಲ್ಲ, 2019 ನೋಡಿರಿಲ್ರಿ, ಎಷ್ಟು ಕೆಟ್ಟ ಹೊಳಿ ಎದ್ದಿ ಮೇಲೆ ಬಂತು ಅಂತಂದ್ರೆ ನಾವೆಲ್ಲರೂ ಗಾಬರಿ ಬಿದ್ದು ಬಿಟ್ಟಿವಿ. 5-6 ಕಿಲೋಮೀಟರ್ಗಳವರೆಗೆ ಮೇಲೆ ಬಂದು ತಾಯಿ. ನಾವೆಲ್ಲರೂ ಬಹಳ ಹೃದಯ ತುಂಬಿ ತಾಯಿಯನ್ನ ಗೌರವಿಸ್ತೀವಿ. ನಮ್ಮನ್ನೆಲ್ಲ ನೋಡುವ ಸಲುವಾಗಿ ಆಕಿನೂ ಕೂಡ ಮೇಲೆ ಬಂದ್ಬಿಟ್ಲು, ಒಡಲು ತುಂಬಿಕೊಂಡು ಮ್ಯಾಲ ಬಂದ್ಬಿಟ್ಟಳು. ಇಡೀ ರಾಜ್ಯದ ಜನ ಎಲ್ಲರೂ ಗಾಬರಿಯಾಗಿ ನೋಡಾಕತ್ರು, ಕೃಷ್ಣಾ ನದಿ ಎಷ್ಟು ದೊಡ್ಡದಾಗಿ ಬೋರ್ ಕರಿತೈತಲ್ಲಪ್ಪ ಅಂತೇಳಿ. ಇಷ್ಟು ದೊಡ್ಡ ನದಿ ಅಂತ ಒಂದು ನದಿ ಕಾಣಿಸ್ತಾವ್ರ ಇಬ್ಬರಿಗೂ. ನಡೀತಾ ಹೋಗ್ತಿದ್ರಲ್ಲ, ಗುರುಗಳಾಗಿರುವಂತ ಅರಿಸ್ಟಾಟಲ್ ಅವರು ತನ್ನ ಶಿಷ್ಯನಾಗಿರುವಂತ ಅಲೆಕ್ಸಾಂಡರ್ನಿಗೆ ಹೇಳಿದ್ರು, ನೋಡಪ್ಪ ಈ ಹೊಳಿ ಎಷ್ಟು ಆಳದ ಎಷ್ಟು ಅಗಲದ ನಿನಗೂ ಇಬ್ಬರಿಗೂ ಗೊತ್ತಿಲ್ಲ. ಮೊದಲಿಗೆ ನಾನು ಹೊಳಿ ಜಿಗಿತೀನಿ, ಆಮೇಲೆ ನೀನು ಜಿಗಿಬೇಕು. ಯಾಕಂದ್ರೆ ನೀವು ಒಬ್ಬ ಶ್ರೇಷ್ಠ ಸಾಮ್ರಾಟದಿ, ನಿನಗೇನು ಹೆಚ್ಚು ಕಡಿಮೆ ಆಗ್ಬಾರ್ದು. ತಮ್ಮ ಮೊದಲು ನಾ ಜಿಗಿತನ ಹೊಳಿ, ಇಷ್ಟ ಅಂದಿದ್ರಿ. ಕ್ಷಾತ್ರ ತೇಜದ ವೀರ ಯೋಧನಾಗಿರುವಂತ ಅಲೆಕ್ಸಾಂಡರ್ 32ನೇ ವರ್ಷ ವಯಸ್ಸಿನಲ್ಲಿ ಅರ್ಧ ಜಗತ್ತನ್ನು ಗೆದ್ದಿರುವಂತ ಶ್ರೇಷ್ಠ ಸಾಮ್ರಾಟ್ ಅಂತ ಹೇಳ್ತೀವಲ್ಲ, ಪಟ್ ಅಂತ ಹೊಳಿ ಜಿಗದ ಬಿಟ್ರಿ ಅವ. ಈಶಾಡ್ಕೊಂತ ದಂಡಿಗೆ ಹೋದ. ಗುರುಗಳಿಗೆ ಏನೂ ತೊಂದರೆ ಇಲ್ಲ, ನೀವು ಜಿಗಿರಿ ಹೊಳಿ, ಆರಾಮ್ ಈಶಾಡ್ಕೊಂತ ಬರ್ರಿ ಅಂತ ತಿಳ್ಕೊಂಡು ಹೇಳ್ದ. ಅರಿಸ್ಟಾಟಲ್ರು ಹೊಳಿ ಜಿಗದ್ರು. ಈಶಾಡ್ಕೊಂತ ದಂಡಿಗೆ ಹೋದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರಂತ, ತಮ್ಮ ನನ್ನ ಮಾತು ಮೀರಿ ನೀನು ಹೊಳಿ ಜಿಗದಿಲ್ಲ, ಈ ಹೊಳಿ ಆಳ ಆಗಲ್ಲ, ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಈ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನ ಕಳ್ಕೊಳ್ತಿತ್ತಲ್ಲಪ್ಪ, ಯಾಕೆ ನನ್ನ ಮಾತು ಮೀರಿ ನೀನು ಹೊಳಿ ಜಿಗದಿ ಅಂತ ತಿಳ್ಕೊಂಡು ಅಂದಾಗ ನನಗೆ ಅಲೆಕ್ಸಾಂಡರ್ ಬಗ್ಗೆ ಯಾಕಷ್ಟು ಗೌರವ ಅಂದ್ರೆ ಅವ ಕ್ಷಾತ್ರ ತೇಜದ ವೀರ ಯೋಧನಾಗಿದ್ದ ಅನ್ನೋ ಕಾರಣಕ್ಕಾಗಿ ಅಲ್ಲ, ಅವ ಅಷ್ಟೇ ವೀರನಾಗಿದ್ದ, ಅಷ್ಟೇ ಶಾಣೆ ಆಗಿದ್ದ. ಅವ ಬಹಳ ಚಂದ ಒಂದು ಮಾತು ಹೇಳಿದ, ಗುರುಗಳೇ ನಿಮ್ಮ ಮಾತು ಮೀರಿ ನಾ ಯಾಕೆ ಹೊಳಿ ಜಿಗದೆ ಅಂತಂದ್ರೆ, ಹೊಳಿ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ಆಳಾಗಲ್ಲ, ನನಗೂ ತಿಳಿದಿಲ್ಲ ನಿಮಗೂ ತಿಳಿದಿಲ್ಲ ಅಂತ ನೀವ ಹೇಳಾಕತ್ತೀರಿ. ನನಗೇನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಜಗತ್ತು ಒಬ್ಬ ಶ್ರೇಷ್ಠ ಸಾಮ್ರಾಟ್ನನ್ನ ಕಳ್ಕೊಳ್ತಿತ್ತು. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ನನ್ನಂತ ಸಾವಿರ ಜನ ಸಾಮ್ರಾಟರನ್ನ ತಯಾರು ಮಾಡುವಂತ ಗುರುಗಳನ್ನು ಕಳ್ಕೊಳ್ತಿತ್ತು. ಅದಕ್ಕೆ ನಿಮ್ಗಿಂತ ಮೊದಲು ಶಿಷ್ಯರಾಗಿರುವಂತಹ ಧಾರವಾಡದ ಮುರ್ತುಂಜಿ ಹಬ್ಬಗಳವರಿಗೆ ಹೃದಯ ತುಂಬಿ ಆಶೀರ್ವಾದ ಮಾಡಿದ್ರು. ನೀವು ಆಶ್ಚರ್ಯ ಪಡ್ತೀರಿ, ಅವರು ಕಟ್ಟಿರುವಂತಹ ಪ್ರಸಾದ ನಿಲಯದೊಳಗೆ ಓದಿದಂಥವರು ಈ ದೇಶದ ಘನತೆವೆತ್ತ ರಾಷ್ಟ್ರಪತಿಗಳಾದರು. ಬಿಡಿ ಜತ್ತಿ ಅನ್ನುವಂತಹ ರಾಷ್ಟ್ರಪತಿಗಳಾಗಿ ಸೇವಾ ಸಲ್ಲಿಸ್ತಾರೆ ಅಂದ್ರೆ ಒಬ್ಬ ಯೋಗ್ಯವಾದ ಗುರು ಆಶೀರ್ವಾದ ಮಾಡ್ರೆ ಏನಾಗ್ತದೆ ಅನ್ನೋದಕ್ಕೆ ಅಥನೀಯ ಮುರುಗೇಂದ್ರ ಶಿವಯೋಗಿಗಳವರು ನಮ್ಮ ಕಣ್ಣ ಮುಂದಿನ ನಿಚ್ಚಳ ನಿದರ್ಶನರಾಗಿ ಕಾಣ್ತಾರೆ. ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ದಕ್ಕಾಗಿ ಮೌನ ಯೋಗಿಗಳಾಗಿ ಅದ್ಭುತವಾದ ಈ ಒಂದು ಸಾಧನೆ ಮಾಡಿರುವಂತ ಗುರುನಾಥ ರೂಢರು ನಮ್ಮ ಕಣ್ಣು ಮುಂದೆ ಅದ್ಭುತವಾದ ನಿದರ್ಶನವಾಗಿ ನಿಂತ್ಕೊಳ್ತಾರೆ. ನೀವು ಹಾವೇರಿ ಭಾಗಕ್ಕೆ ಹೋಗಿಬಿಟ್ರಿ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳು ಅಂತ ಒಬ್ಬರಾಗಿ ಹೋದ್ರು. ಅವರು ಬಾಗಲಕೋಟೆ ಜಿಲ್ಲೆಯ ಬದಾಮಿ ಹತ್ರ ಶಿವಯೋಗ ಮಂದಿರವನ್ನು ಕಟ್ಟಿದ್ರು. 2 ಕೂಡು ಹುಡುಗರನ್ನು ತಂದ್ರು, ಆಶೀರ್ವಾದ ಮಾಡಿದ್ರು. ನನಗೆಷ್ಟು ಹೃದಯ ತುಂಬಿ ಬರ್ತದೆ ಅಂದ್ರೆ, ಇವತ್ತು ಕುರುಡು ಹುಡುಗರು ಅಂದ್ರೆ ನಾವು ತಾತ್ಸಾರದಿಂದ ನೋಡ್ತೀವಿ, ರೈಲ್ವೆ ಸ್ಟೇಷನ್ ನಲ್ಲೋ ಬಸ್ ಸ್ಟ್ಯಾಂಡಿನಲ್ಲೋ ಅವ್ರು ಭಿಕ್ಷಾ ಬಿಡುವಂತದ್ದನ್ನ ನಾವು ನೋಡ್ತೀವಿ. ಆ ಗುರುಗಳಂದ್ರು, ನನ್ನ ಜೋಳಿಗೆ ಒಳಗೆ ಬಂದ್ ಬಿಡಪ್ಪ, ನಿನಗೆ ಆಶೀರ್ವಾದ ಮಾಡ್ತೀನಿ, ನೀನು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ನೀನು ಭಿಕ್ಷೆ ಬಿಡುವಂತ ಜರುರತ್ತಿಲ್ಲ, ನಿನಗೆ ಸಂಗೀತದ ದೀಕ್ಷೆಯನ್ನು ನೀಡಿ ಭಿಕ್ಷಾ ಪಾತ್ರೆ ಬೇಕಾಗಿಲ್ಲ, ಸಂಗೀತದ ಅಕ್ಷಯ ಪಾತ್ರೆಯನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಂತ ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಕಡೆಗೆ ಅದ್ಭುತವಾದ ಗುರುಗಳಾಗಿ ಕಾಣ್ತಾರೆ. ಪಂಚಾಕ್ಷರಿ ಗವಾಯಿಗಳು ಅನ್ನುವಂತಹ ಶಿಷ್ಯ ಶ್ರೇಷ್ಠರು ಒಂದು ಕಡೆಗೆ ಶ್ರೇಷ್ಠರಾಗಿ ನಮಗೆ ಕಾಣಿಸ್ತಾರೆ. ನೀವೆಲ್ಲ ನೋಡ್ತೀರಿ, ಸರಿಗಮಪ ಅನ್ನುವಂತ ಕಾರ್ಯಕ್ರಮ ಬರ್ತದೆ. ಮೆಹಬೂಬ್ ಸಾಬ್ ಅನ್ನುವಂತ ಹೃದಯ ತುಂಬಿ ಹಾಡ ಹಾಡ್ತಿದ್ದ, ಕಣ್ಣು ಕಾಣ್ತಿರ್ಲಿಲ್ಲ. ಇಸ್ಲಾಂ ಸಮುದಾಯದವನಾದ್ರೂ ಕೂಡ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡು ಶರಣರ ವಚನಗಳನ್ನ ಹೃದಯ ತುಂಬಿ ಹಾಡುವಂತದ್ದನ್ನ ನೋಡಿದ್ರೆ ನಮ್ಮ ದೇಶಕ್ಕೆ ಬೇಕಾಗಿರುವಂತಹದ್ದು ಇಂತಹ ಭಾವೈಕ್ಯತೆಯೇ ಹೊರತಾಗಿ ಮತ್ತೊಂದು ಏನೂ ಅಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಒಬ್ಬ ಯೋಗ್ಯವಾದ ಗುರು ಆಶೀರ್ವಾದ ಮಾಡಿ ಬಿಟ್ರು ಅಂತಂದ್ರೆ ಏನು ಆಗಂಗಿಲ್ಲಲ್ಲ, ಅದೆಲ್ಲ ಆಗ್ತದ ಅನ್ನುವಂತ ವಿಚಾರವನ್ನ ಈ ವೇದಿಕೆ ಮೂಲಕ ನಾವೆಲ್ಲರೂ ಚಿಂತನೆಯನ್ನು ಮಾಡುವಂತ ಒಂದು ಸಂದರ್ಭ ನಮಗೆಲ್ಲ ಒದಗಿ ಬಂದಿರುವಂತಹದ್ದು ಒಂದು ಅದ್ಭುತವಾದ ಪುಣ್ಯವೇ ಹಣ್ಣಾಗಿರುವಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ಕೊಳ್ತೇನೆ. ವೇದಿಕೆ ಮೇಲೆ ಎಲ್ಲ ಶಾಸ್ತ್ರ ಕೋವಿದರು, ಅನುಭಾವಿಗಳು, ಚಿಂತಕರೆಲ್ಲರೂ ವೇದಿಕೆ ಮೇಲೆ ವಿರಾಜಮಾನರಾಗಿರೋಣದರಿಂದ ಅವರೆಲ್ಲರ ಹೃದಯ ತುಂಬಿದ ಮಾತುಗಳನ್ನು ತಾವೆಲ್ಲರೂ ಕೇಳಿ ನಲಿಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬೇರೊಂದು ಕಾರ್ಯದ ನಿಮಿತ್ತವಾಗಿ ಹೋಗಬೇಕಾಗಿರೋಣದರಿಂದ ತಾವ್ಯಾರೋ ಅನ್ಯತಾ ಭಾವಿಸಬಾರದು. ಕಾರ್ಯಕ್ರಮ ಮುಗಿಯುವವರೆಗೂ ತಾವೆಲ್ಲರೂ ಕುಳಿತುಕೊಂಡು ಈ ಕಾರ್ಯಕ್ರಮದ ಘನತೆ ಗೌರವವನ್ನ ಔಚಿತ್ಯವನ್ನು ಹೆಚ್ಚಿಸಬೇಕು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ